ಮೇಷರಾಶಿಯವರೇ, ಏಪ್ರಿಲ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಕ್ಯಾಲೆಂಡರ್ ಬದಲಾವಣೆಯಲ್ಲ, ಇದು ನಿಮ್ಮ ಬದುಕಿನ ಹಳೆಯ ಪುಟಗಳನ್ನು ಸುಟ್ಟು ಹೊಸ ಅಧ್ಯಾಯ ಬರೆಯುವ ಅಗ್ನಿಪರ್ವ. ನಿಮ್ಮ ದಾರಿಗೆ ಅಡ್ಡಲಾಗಿ ನಿಂತಿದ್ದ ಆ ಅದೃಶ್ಯ ಗೋಡೆ ಈ ತಿಂಗಳು ಧೂಳಿಪಟವಾಗಲಿದೆಯೇ? ನಿಮ್ಮ ಯಶಸ್ಸನ್ನು ಕಂಡು ಕತ್ತಲಲ್ಲಿ ಹೊಂಚು ಹಾಕುತ್ತಿರುವ ಆ ಗುಪ್ತ ಶತ್ರು ಯಾರು? ಈ ಸ್ಫೋಟಕ ಸತ್ಯ ತಿಳಿಯುವ ಮುನ್ನ ವಿಡಿಯೋಗೆ ಒಂದು ಲೈಕ್ ನೀಡಿ, ಕಮೆಂಟ್ನಲ್ಲಿ ಜೈ ವೀರ ಹನುಮಾನ್ ಎಂದು ಬರೆಯಿರಿ. ಮೇಷರಾಶಿಯವರೇ, ಏಪ್ರಿಲ್ ತಿಂಗಳಿನಲ್ಲಿ ನೀವು ಅನುಭವಿಸಲಿರುವ ಅತಿ ದೊಡ್ಡ ಬದಲಾವಣೆ ಎಂದರೆ ನಿಮ್ಮ ಕಳೆದುಹೋದ ಅಧಿಕಾರದ ಮರುಸ್ಥಾಪನೆ. ಸದ್ಯ ನಿಮ್ಮ ಬದುಕಿನ ಕಟುವಾಸ್ತವ ಹೇಗಿದೆ ಎಂದರೆ, ನೀವು ಅದೆಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ನಿಮ್ಮ ಕ್ರೆಡಿಟ್ ಅನ್ನು ಬೇರೆಯವರು ಲೂಟಿ ಮಾಡುತ್ತಿದ್ದಾರೆ. ಆದರೆ ಈ ಏಪ್ರಿಲ್ನಲ್ಲಿ ನೀವು ಯಾರಿಗೆ ಅತಿಯಾದ ನಂಬಿಕೆ ಇಟ್ಟು ಮೋಸ ಹೋಗಿದ್ದೀರೋ ಅದೇ ವ್ಯಕ್ತಿ ಸಾರ್ವಜನಿಕವಾಗಿ ತಲೆಬಾಗುವ ಸಮಯ ಬಂದಿದೆ. ಆರ್ಥಿಕವಾಗಿ ಹಳ್ಳ ಹಿಡಿದಿದ್ದ ನಿಮ್ಮ ಹೂಡಿಕೆಗಳು ಅನಿರೀಕ್ಷಿತವಾಗಿ ಚಿಗುರಲಿವೆ. ನಿಮ್ಮ ಮನೆಯಲ್ಲಿ ಶಾಂತಿ ಕದಡಲು ಹವಣಿಸುತ್ತಿದ್ದ ಆ ಆಪ್ತ ದ್ರೋಹಿಯ ಮುಖವಾಡ ಈ ತಿಂಗಳು ಕಳಚಿ ಬೀಳಲಿದೆ. ನಿಮ್ಮ ಮೌನವನ್ನೇ ದೌರ್ಬಲ್ಯ ಅಂದುಕೊಂಡವರಿಗೆ ಈ ತಿಂಗಳು ನಿಮ್ಮ ಗರ್ಜನೆ ಉತ್ತರ ನೀಡಲಿದೆ. ಈ ಅದೃಷ್ಟದ ಹಾದಿಯಲ್ಲಿ ಬರುವ ಸಣ್ಣ ಅಡೆತಡೆಗಳನ್ನು ನಿವಾರಿಸಲು ಒಂದು ಯೂನಿಕ್ ಪರಿಹಾರ ಇಲ್ಲಿದೆ ನೋಡಿ. ಈ ಏಪ್ರಿಲ್ ತಿಂಗಳ ಮೊದಲ ಮಂಗಳವಾರ ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಕೆಂಪು ಚಂದನ ಮತ್ತು ಅಕ್ಕಿಯನ್ನು ಕಟ್ಟಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿಡಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ನಿಮ್ಮತ್ತ ಬರುವ ನಕಾರಾತ್ಮಕ ಶಕ್ತಿಯನ್ನು ಅಲ್ಲಿಯೇ ತಡೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.